ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಆಗಿರಬಹುದು ಅಥವಾ ಇನ್ನಿತರ ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆಗಳಿಗೆ ಉಪಯುಕ್ತವಾಗಬಹುದಾದಂತಹ ಒಂದು ಇಂಗ್ಲಿಷ್ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ನೋಡ್ಬೋದು, ರೈಟ್ ದ ಅಪೋಸಿಟ್ ವರ್ಡ್ ಆಫ್ ಸಾಫ್ಟ್ ಅಂತಿದೆ. ಅಲ್ಲಿ ಆಪ್ಷನ್ಸ್ಗಳು ಸ್ಮೂತ್, ಹಾರ್ಡ್, ಕೂಲ್ ಮತ್ತು ಹಾಟ್ ಅಂತಿದೆ. ಇಲ್ಲಿ ಸಾಫ್ಟ್ ಅಂದರೆ ಇಲ್ಲಿ ಮೆತ್ತನೆ ಅಂತ ಅರ್ಥ ಆಗುತ್ತೆ. ಅದರ ಆಪ್ಷನ್ ಯಾವುದಾಗುತ್ತೆ ಅಂದರೆ ಇಲ್ಲಿ ಹಾರ್ಡ್ ಆಗುತ್ತದೆ. ಇನ್ನು ನೆಕ್ಸ್ಟು ರೈಟ್ ದ ಪಾಸ್ಟ್, ಇದು ಆನ್ಸರ್ ನೋಡ್ರಿ, ಇದು ಹಾರ್ಡ್, ತಾವು ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಿ ಆಗಲೇ ಹೇಳಿದಾಗೆ ಇದರ ಆಪ್ಷನ್ ಯಾವುದಾಗುತ್ತೆ, ಹಾರ್ಡ್ ಆಗುತ್ತೆ ಅಂತ ಹೇಳಿದೆ. ಇಲ್ಲಿ ನೋಡ್ಬೋದು 21ನೇ ಪ್ರಶ್ನೆ ಆನ್ಸರ್ ಯಾವುದಾಯಿತು, ಬಿ ಆಯಿತು. ಹಾಗಾದರೆ ಇಲ್ಲಿ ನೋಡ್ಬೋದು, ಇಲ್ಲಿ OMRನಲ್ಲಿ ತಾವು ಈ ರೀತಿಯಾಗಿ ಶೇಡಿಂಗನ್ನು ಮಾಡಬೇಕು. ಇದು ಬ್ಲ್ಯಾಕ್ ಇಂಕ್ ಅಥವಾ ಇಲ್ಲಿ ಬ್ಲೂ ಇಂಕ್ ಪೆನ್ನನ್ನು ತಾವು ಬಳಸಬೇಕು. ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು, ಇಲ್ಲಿ ರೈಟ್ ದ ಫಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಗಿವ್. ಇಲ್ಲಿ ಆಪ್ಷನ್ಸ್ಗಳು ಗಿವನ್, ಗೇವ್, ಗಿವ್, ಗಾನ್ ಅಂತಿದೆ. ಇಲ್ಲಿ ಪಾಸ್ಟ್ ಟೆನ್ಸ್ ವರ್ಬ್ ಇದು ಯಾವುದಂದ್ರೆ ಗಿವ್ ಇದೆಯಲ್ಲ, ಗೇವ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಒಂದು ವೇಳೆ ಇದನ್ನು ತಾವು ಇಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮನ್ನು ಕೇಳಿದರೆ ಅದು ಗಿವನ್ ಆಗುತ್ತೆ. ಬಟ್ ಇಲ್ಲಿ ಫಾಸ್ಟ್ ಟೆನ್ಸ್ ಕೇಳಿರೋದ್ರಿಂದ ಅದು ಗೇವ್ ಆಗುತ್ತದೆ. 22ನೇ ಪ್ರಶ್ನೆ ಆನ್ಸರ್ ಬಿ ಆಗುತ್ತದೆ. ಇಲ್ಲಿ ನೋಡ್ಬೋದು, ಆನ್ಸರ್ ಇಲ್ಲಿ ಈ ರೀತಿಯಾಗಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು, ಸನ್ ವಾಟ್ ಈಸ್ ದ ಅದರ್ ಜೆಂಡರ್ ಫಾರ್ಮ್. ಇಲ್ಲಿ ಮದರ್, ಫಾದರ್, ಡಾಟರ್, ಸಿಸ್ಟರ್ ಅಂತಿದೆ. ಇಲ್ಲಿ ಅದರ್ ಜೆಂಡರ್ ಮೀನ್ಸ್ ಸ್ತ್ರೀಲಿಂಗ ಇದ್ದರೆ ಸ್ತ್ರೀಲಿಂಗ ಇದ್ದರೆ ಪುಲ್ಲಿಂಗ ಆಗುತ್ತೆ ಮತ್ತು ಪುಲ್ಲಿಂಗ ಇದ್ದರೆ ಸ್ತ್ರೀಲಿಂಗ ಆಗುತ್ತೆ. ಬಟ್ ಇಲ್ಲಿ ಸನ್ ಅನ್ನುವಂಥದ್ದು ಮಗ ಇರುವುದು ಮಗಳು ಆಗುತ್ತದೆ. ಸೊ ಇಲ್ಲಿ ಡಾಟರ್ ಆಗುತ್ತದೆ. ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. 23ನೇ ಪ್ರಶ್ನೆ ಸಿ ಆಗುತ್ತೆ. ಇಲ್ಲಿ ನೋಡ್ಬೋದು, ಈ ರೀತಿಯಾಗಿ ತಾವು ಇಲ್ಲಿ ಶೇಡಿಂಗನ್ನು ಮಾಡಬೇಕಾಗುತ್ತೆ. ಇಲ್ಲಿ ಈ ರೀತಿ ಕ್ವಶನ್ಸ್ಗಳಿಗೆ ತಾವು OMR ಶೀಟ್ನಲ್ಲಿ ನೀಟಾಗಿ ಶೇಡಿಂಗ್ ಮಾಡದೇ ಇದ್ದರೆ ಅಲ್ಲಿ ತಮಗೆ ಮಾರ್ಕ್ಸ್ಗಳು ಸಿಗೋದಿಲ್ಲ. ಹಾಗಾಗಿ ತಾವು ಶೇಡಿಂಗನ್ನು ಮಾಡಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು, ಇಲ್ಲಿ ನೋಡಿ, ಮ್ಯಾಚ್ ದ ಅನಿಮಲ್ಸ್ ವಿತ್ ದೇರ್ ಸೌಂಡ್ಸ್ ಅಂತಿದೆ. ಇಲ್ಲಿ ನೋಡ್ಬೋದು, ಎ ಕೌ ಅಂತಿದೆ, ಎ ಶಿಪ್, ಎನ್ ಎಲಿಫೆಂಟ್, ಎ ಡಾಗ್ ಅಂತಿದೆ. ಎ ಕೌದು ಇಲ್ಲಿ ಸೌಂಡ್ ನೋಡಿದಾಗ ಅದು ಬಾರ್ಕ್ಸ್ ಆಗುತ್ತೆ. ಸೊ ಇಲ್ಲಿ ಒಂದೇದ್ದು ಫಸ್ಟ್ ಯಾವುದಾಗುತ್ತೆ, ಸಿ ಬರುತ್ತೆ. ಎ ಶಿಪ್ ಅಂತಿದೆಯಲ್ಲ, ಅದು ಇಲ್ಲಿ ನೋಡ್ಬೋದು ಬ್ಲೀಡ್ಸ್ ಆಗುತ್ತೆ. ಎನ್ ಎಲಿಫೆಂಟ್ ಟ್ರೆಮ್ಸ್ ಆಗುತ್ತೆ. ಎ ಡಾಗು ಇಲ್ಲಿ ಮ್ಯಾಚ್ ದ ಅನಿಮಲ್ಸ್ ವಿತ್ ದೇರ್ ಸೌಂಡ್ಸ್ ಅಂತಿದೆಯಲ್ಲ, ಇಲ್ಲಿ ಎ ಕೌ, ಎ ಶಿಪ್, ಎನ್ ಎಲಿಫೆಂಟ್, ಎ ಡಾಗ್ ಅಂತಿದೆ. ಇಲ್ಲಿ ಆಪ್ಷನ್ಸ್ಗಳು ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಇಲ್ಲಿ ನೋಡ್ಬೋದು, ಎ ಕೌ ಅಂದಾಗ ಅದು ಮೂವ್ಸ್ ಆಗುತ್ತದೆ. ಎ ಶಿಪ್ ಅಂದಾಗ ಅದು ಇಲ್ಲಿ ನೋಡ್ಬೋದು ತಾವು ಕೂಡ ಬ್ಲೀಡ್ಸ್ ಆಗುತ್ತದೆ. ಎನ್ ಎಲಿಫೆಂಟ್ ಟ್ರಮ್ಸ್ ಆಗುತ್ತದೆ. ಎ ಡಾಗ್ ಇದೆಯಲ್ಲ ಬಾರ್ಕ್ಸ್ ಆಗುತ್ತದೆ. ಹಾಗಾದರೆ ಇಲ್ಲಿ ಆಪ್ಷನ್ಸ್ಗಳು ನೋಡ್ತಾ ಹೋದಾಗ ಇಲ್ಲಿ ಮೊದಲಿಗೆ ಎ ಕೌ ಅಂದಾಗ ಅದರ ಆನ್ಸರ್ ಡಿ ಬರುತ್ತೆ. ಸೊ ಫಸ್ಟು ಡಿ, ಆಮೇಲೆ ಇಲ್ಲಿ ನೋಡ್ಬೋದು ಎ, ಆಮೇಲೆ ಬಿ ಮತ್ತು ಸಿ ಬರುತ್ತದೆ. ಸೊ ಹಾಗಾಗಿ ಇಲ್ಲಿ ಡಿ ಆಪ್ಷನ್ ಆಗುತ್ತೆ. ಅಂದರೆ 24ನೇ ಪ್ರಶ್ನೆ ಆಪ್ಷನ್ನು ಡಿ ಆಗುತ್ತದೆ. ಇಲ್ಲಿ ನೋಡ್ಬೋದು, 24ನೇ ಪ್ರಶ್ನೆ ಆಪ್ಷನ್ ಯಾವುದಾಯ್ತು, ಇಲ್ಲಿ ಡಿ ಆಯಿತು. ನೆಕ್ಸ್ಟ್ 25ನೇ ಪ್ರಶ್ನೆ, ವಾಟ್ ಈಸ್ ದ ಶಾರ್ಟ್ ಫಾರ್ಮ್ ಆಫ್ ಈಸ್ ನಾಟ್. ಲಿಸಂಟ್, ಹ್ಯಾಸಂಟ್, ಈಸ್ ನಾಟ್, ಆರಂಟ್ ಅಂತಿದೆ. ಇಲ್ಲಿ ಶಾರ್ಟ್ ಫಾರ್ಮ್ ಯಾವುದಾಯಿತು ಅಂದರೆ ಇಲ್ಲಿ ಈಸಂಟ್ ಆಯಿತು. ಒಂದು ವೇಳೆ ಹ್ಯಾಸ್ ನಾಟ್ ಕೇಳಿದರೆ ಇಲ್ಲಿ ಹ್ಯಾಸಂಟ್ ಆಗ್ತಿತ್ತು. ಮತ್ತು ಇಲ್ಲಿ ಅದನ್ನು ಲಾಂಗ್ ಫಾರ್ಮ್ ಕೇಳಿದಾಗ ಈಸ್ ನಾಟ್ ಆಗುತ್ತೆ. ಇಲ್ಲಿ ಆರ್ ನಾಟ್ ಇದೆಯಲ್ಲ, ಆರಂಟ್, ಇದು ಆರ್ ನಾಟ್ ಅದ ಇಲ್ಲಿ ಶಾರ್ಟ್ ಫಾರ್ಮ್ ಆಗಿದೆ. ಸೊ 25ನೇ ಪ್ರಶ್ನೆ ಆನ್ಸರು ಎ ಆಗುತ್ತದೆ. ಇಲ್ಲಿ ನೋಡ್ಬೋದು, ಎ ಆಪ್ಷನ್ ಆಯಿತು. ನೆಕ್ಸ್ಟು 26ನೇ ಪ್ರಶ್ನೆ, ರಿಅರೇಂಜ್ ದ ಜಂಬಲ್ಡ್ ಲೆಟರ್ಸ್ ಆಫ್ ದ. ಇಲ್ಲಿ ನೋಡ್ಬೋದು FORELSW ಅಂತಿದೆಯಲ್ಲ, ಇಲ್ಲಿ ಆಪ್ಷನ್ಸ್ಗಳು ನೋಡ್ತಾ ಹೋದಾಗ ಇಲ್ಲಿ ಫ್ಲವರ್ಸ್ ಅಂತಿದೆಯಲ್ಲ, ಇದೇ ಆನ್ಸರ್ ಆಗುತ್ತದೆ. 26ನೇ ಪ್ರಶ್ನೆ ಆನ್ಸರ್ ಎ ಆಗುತ್ತದೆ. ಇಲ್ಲಿ ನೋಡ್ಬೋದು. ನೆಕ್ಸ್ಟ್ 27ನೇ ಪ್ರಶ್ನೆ, ಚೂಸ್ ಅಪ್ರೋಪ್ರೈಟ್ ಪ್ರಿಪೋಸಿಷನ್ ಆಫ್ ದಿಸ್ ಸೆಂಟೆನ್ಸ್. ರವಿ ಗೋಸ್ ಸ್ಕೂಲ್ ಇಂಟು, ಟು, ಆನ್, ದ ಅಂತಿದೆಯಲ್ಲ, ರವಿ ಗೋಸ್ ಟು ಸ್ಕೂಲ್ ಆಗುತ್ತದೆ. ರವಿ ಶಾಲೆಗೆ ಹೋಗುತ್ತಾನೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. 27ನೇ ಪ್ರಶ್ನೆ ಇಲ್ಲಿ ನೋಡ್ಬೋದು, 27ನೇ ಪ್ರಶ್ನೆ ಆನ್ಸರ್ ಬಿ ಆಗುತ್ತದೆ. ನೆಕ್ಸ್ಟು 28ನೇ ಪ್ರಶ್ನೆ ನೋಡ್ಬೋದು, ಇಲ್ಲಿ ಯೂಸ್ ಕರೆಕ್ಟ್ ಆರ್ಟಿಕಲ್ ಆ್ಯಂಡ್ ಕಂಪ್ಲೀಟ್ ದ ಬಿಲೋ ಸೆಂಟೆನ್ಸ್ ಅಂತಿದೆ. ಇಲ್ಲಿ ವಿ ಮೀಟ್ ಆಫ್ಟರ್, ಇಲ್ಲಿ ನೋಡ್ಬೋದು ಅವರ್ ಅಂತಿದೆ. ಇಲ್ಲಿ
ಇಲ್ಲಿ ಎಚ್ ಅಂತ ಬಂದಿದೆಯಲ್ಲ, ಇಲ್ಲಿ ನೋಡ್ಬೋದು ಎಚ್ ಎನ್ನುವಂಥದ್ದು ಇಲ್ಲಿ ಕಾನ್ಸೋನೆಂಟ್ ವ್ಯಂಜನ ಆಗಿದ್ರೂ ಕೂಡ ಇಲ್ಲಿ ಏನಾಗಿದೆ ಅಂದ್ರೆ ಅದು ಸ್ವರದ ಧ್ವನಿಯನ್ನು ಹೊಂದಿದೆ, ಅವರ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಸ್ವರ ಅಂದಾಗ ನಾವು ಮೊದಲಿಗೆ ಬಳಸೋದು ಯಾವುದು ಅಂದರೆ ಇಲ್ಲಿ ಯಾನ್ ಅನ್ನು ಬಳಸ್ತೀವಿ. ಸೊ ವಿ ಮೀಟ್ ಆಫ್ಟರ್ ಆ್ಯನ್ ಅವರ್ ಆಗುತ್ತದೆ. 28ನೇ ಪ್ರಶ್ನೆ ಆನ್ಸರ್ ಇಲ್ಲಿ ಬಿ ಆಗುತ್ತದೆ. ನೋಡ್ಬೋದು ಇಲ್ಲಿ 28ನೇ ಪ್ರಶ್ನೆ ಆನ್ಸರ್ ಬಿ ಆಗುತ್ತದೆ. ನೆಕ್ಸ್ಟು 29ನೇ ಪ್ರಶ್ನೆ, ಯೂಸ್ ದ ಕರೆಕ್ಟ್ ಆರ್ ಸೂಟೇಬಲ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಬಿಲೋ. ರಾಮ್ ಆ್ಯಂಡ್ ಶ್ಯಾಮ್, ಇಲ್ಲಿ ನೋಡ್ಬೋದು ಗುಡ್ ಫ್ರೆಂಡ್ಸ್ ಅಂತಿದೆ. ಇಲ್ಲಿ ಒಂದು ಹೆಲ್ಪಿಂಗ್ ವರ್ಬ್ ಬರ್ತದೆ. ಯಾವ್ದು ಬರುತ್ತೆ ಅಂದರೆ ಇಲ್ಲಿ ಆರ್, ಈಸ್, ಹ್ಯಾಸ್, ವಾಸ್ ಅಂತಿದೆ. ಇಲ್ಲಿ ಗುಡ್ ಫ್ರೆಂಡ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ರಾಮ್ ಆ್ಯಂಡ್ ಶ್ಯಾಮ್ ಇಲ್ಲಿ ವಾಸ್ ಆಗೋದಿಲ್ಲ, ಅಲ್ಲಿ ಈಸ್ ಆಗೋದಿಲ್ಲ. ನೋಡ್ಬೋದು ರಾಮ್ ಆ್ಯಂಡ್ ಶ್ಯಾಮ್ ಆರ್ ಗುಡ್ ಫ್ರೆಂಡ್ಸ್, ಅಲ್ಲಿ ಬಹುವಚನ ಬಂದಿರುವುದರಿಂದಾಗಿ ಇಲ್ಲಿ ಆರ್ ಬಳಕೆ ಆಗುತ್ತದೆ. ರಾಮ್ ಆ್ಯಂಡ್ ಶ್ಯಾಮ್ ಆರ್ ಗುಡ್ ಫ್ರೆಂಡ್ಸ್. ಸೊ ಎ ಆಪ್ಷನ್ ಆಗುತ್ತದೆ 29ನೇ ಪ್ರಶ್ನೆ. ನೆಕ್ಸ್ಟ್ 30ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಐಡೆಂಟಿಫೈ ದ ಇನ್ಕರೆಕ್ಟ್ ಯೂಸ್ ಆಫ್ ಪ್ರಿಫಿಕ್ಸ್ ವರ್ಡ್. ಇಲ್ಲಿ ಪ್ರಿಫಿಕ್ಸ್ ಅನ್ನು ಕೊಡಲಾಗಿರುತ್ತದೆ 4, ಅದರಲ್ಲಿ ಯಾವುದು ತಪ್ಪಾದ ಉತ್ತರವನ್ನು ಕಂಡುಹಿಡಬೇಕು. ಮಿಸ್ಯೂಸ್ ಅನ್ನುವಂಥದ್ದು ಸರಿ ಇದೆ, ರೀಓಪನ್ ಅನ್ನುವಂಥದ್ದು ಕೂಡ ಸರಿ ಇದೆ. ಇಲ್ಲಿ ಅನ್ಹ್ಯಾಪಿ ಅನ್ನುವಂಥದ್ದು ಕರೆಕ್ಟ್ ಇದೆ, ಆದರೆ ಇಲ್ಲಿ ನೋಡ್ಬೋದು ಅನ್ಕರೆಕ್ಟ್ ಅಂತ ಇದೆಯಲ್ಲ, ಅದು ಅನ್ಕರೆಕ್ಟ್ ಆಗುವುದಿಲ್ಲ. ಸೊ ಅದು ಏನಾಗುತ್ತೆ ಅಂದರೆ ಇನ್ಕರೆಕ್ಟ್ ಆಗುತ್ತದೆ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ 30ನೇ ಪ್ರಶ್ನೆ. ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ತಾವು ಆನ್ಸರನ್ನು ಹಾಕೋಬೇಕು. ನೆಕ್ಸ್ಟು 31ನೇದು, ಐಡೆಂಟಿಫೈ ದ ಸೈಲೆಂಟ್ ಲೆಟರ್ ಆಫ್ ದ ವರ್ಡ್ ರಾಂಗ್. ಇಲ್ಲಿ ರಾಂಗ್ ಎನ್ನುವಂಥ ಶಬ್ದದಲ್ಲಿ ಯಾವ ಅಕ್ಷರ ಸೈಲೆಂಟ್ ಆಗಿದೆ. ಇಲ್ಲಿ ನೋಡ್ಬೋದು ಜಿ, ಟಿ, ಡಬ್ಲ್ಯೂ, ಆರ್ ಅಂತಿದೆಯಲ್ಲ, ಇಲ್ಲಿ ಡಬ್ಲ್ಯೂ ಸೈಲೆಂಟ್ ಆಗಿರುತ್ತದೆ. ಸೊ ಹಾಗಾಗಿ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ 31ನೇ ಪ್ರಶ್ನೆ. ಈ ರೀತಿ ತಾವು ಶೇಡಿಂಗನ್ನು ಮಾಡಬೇಕು. 32ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಅರೇಂಜ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ದ ಡಿಕ್ಷನರಿ ಆರ್ಡರ್. ಡಿಕ್ಷನರಿಲಿ ಬರುವಂಥ ಪದಗಳಿದಾವಲ್ಲ, ಅವುಗಳನ್ನು ಅನುಕ್ರಮವಾಗಿ ಮೊದಲ ಅಕ್ಷರ ಯಾವ ಬರ್ತದೆ ಅದನ್ನು ಬರೀಬೇಕು, ಆ ಶಬ್ದಗಳನ್ನು. ನೋಡ್ಬೋದು ಇಲ್ಲಿ ಫಸ್ಟಿಗೆ ಕಮ್, ಕ್ಯಾಪ್, ಕೇಮ್, ಕಾಲ್, ಕೇರ್ ಅಂತಿದೆಯಲ್ಲ, ಇದರಲ್ಲಿ ಮೊದಲಿಗೆ ಬರುವಂಥದ್ದು ಯಾವುದು ಸಿ ಅಕ್ಷರ ಬರುತ್ತೆ. ತದನಂತರ ಯಾವ್ದು ಬರುತ್ತೆ ಎ ಅಕ್ಷರ ಬರುತ್ತೆ. ಅದನಂತರ ಇಲ್ಲಿ ಎಲ್ ಬರುತ್ತೆ. ಸೊ ಹಾಗಾಗಿ ಕಾಲ್ ಮೊದಲಿಗಾಯಿತು. ತದನಂತರ ಇಲ್ಲಿ ಸಿ ಒ ಎಮ್ ಇ ಇದೆ, ಇಲ್ಲಿ ಸಿ ಎ ಎಮ್ ಇದೆ. ಸೊ ಹಾಗಾಗಿ ಸೆಕೆಂಡ್ ಕೆ ಎಮ್ ಆಗುತ್ತದೆ, ಥರ್ಡು ಕಮ್ ಆಗುತ್ತದೆ, ಅದು ಆದ ನಂತರ ಕ್ಯಾಪ್ ಆಗುತ್ತದೆ. ಸೊ ಹಾಗಾಗಿ ಕಾಲ್ ಕೇಮ್ ನೋಡ್ಬೋದು, ಇಲ್ಲಿ ಕಾಲ್ ಕೇಮ್ ಇದೆ ನೋಡಿ. ಅದರ ನಂತರ ಇಲ್ಲಿ ಕಾಲ್ ಕೇಮ್ ಕಮ್, ಕಾಲ್ ಕೇಮ್ ಕಮ್ ಇಲ್ಲಿಲ್ಲ. ಇಲ್ಲಿ ನೋಡ್ಬೋದು ಕಾಲ್ ಕಮ್ ಕೇಮ್, ಈ ಪದ ಇಲ್ಲಿ ರಾಂಗ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಕೇಮ್ ಬರುತ್ತೆ, ಇಲ್ಲಿ ಕಮ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡ್ಬೋದು ಕೇಮ್, ಇದು ಕಮ್, ಇಲ್ಲಿ ಕ್ಯಾಪ್, ಕೇರ್. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ನೋಡ್ಬೋದು 32ನೇ ಪ್ರಶ್ನೆ ಆನ್ಸರು ಬಿ ಆಗುತ್ತದೆ. 32ನೇದು ಬಿ ಆಗುತ್ತದೆ. ನೆಕ್ಸ್ಟು 33ನೇ ಪ್ರಶ್ನೆ, ರೈಟ್ ದ ಪ್ಲೂರಲ್ ಫಾರ್ಮ್ ಆಫ್ ದ ಟಾಯ್. ಟಾಯ್ಸ್, ಟಾಯ್ಸಸ್, ಟಾಯ್ಸ್, ಟೌಸ್ ಅಂತಿದೆ. ಇಲ್ಲಿ ನೋಡ್ಬೋದು ಟಿ ಒ ವಾಯ್, ಇಲ್ಲಿ ಪದದ ಎಂಡಿಗೆ ವಾಯ್ ಬಂದಿದ್ರು ಕೂಡ ಅದರ ಹಿಂದೆ ಸ್ವರ ಇರುವುದರಿಂದಾಗಿ ಇಲ್ಲಿ ಟಾಯ್ಸ್ ಮಾತ್ರ ಆಗುತ್ತದೆ. ಸೊ ಟಿ ಒ ವೈ ಎಸ್ ಟಾಯ್ಸ್ ಆಗುತ್ತದೆ. 33ನೇ ಪ್ರಶ್ನೆ ಎ ಆಗುತ್ತದೆ. ನೆಕ್ಸ್ಟ್ 34ನೇ ಪ್ರಶ್ನೆ, ಕಮಿಂಗ್ ಬ್ಯಾಕ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಫಾರ್ ದಿಸ್ ಸೆಂಟೆನ್ಸ್ ಅಂತಿದೆ. ಇಲ್ಲಿ ಕಮಿಂಗ್ ಬ್ಯಾಕ್ ಅಂದರೆ ವಾಪಸ್ ಬರುವಂಥದ್ದು. ಟ್ರಾವೆಲ್, ಆಶ್ರಮ, ರಿಟರ್ನ್, ರನ್, ಇಲ್ಲಿ ರಿಟರ್ನ್ ಆಗುತ್ತದೆ. ಇಲ್ಲಿ 34ನೇ ಪ್ರಶ್ನೆ ಸಿ ಆಗುತ್ತದೆ. ನೋಡ್ಬೋದು ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ನೆಕ್ಸ್ಟು 35ನೇ ಪ್ರಶ್ನೆ, ರಿಯರೆಂಜ್ ದ ವರ್ಡ್ಸ್ ಟು ಫ್ರೇಮ್ ಮೀನಿಂಗ್ಫುಲ್ ಸೆಂಟೆನ್ಸ್. ಆ್ಯಂಡ್ ರಾಜು, ರಾಮು ಆರ್ ಗುಡ್ ಫ್ರೆಂಡ್ಸ್ ಅಂತಿದೆ. ರಾಮು ಆ್ಯಂಡ್ ರಾಜು ಆರ್ ಗುಡ್ ಫ್ರೆಂಡ್ಸ್, ರಾಮು ಆ್ಯಂಡ್ ರಾಜು ಆರ್ ಗುಡ್ ಫ್ರೆಂಡ್ಸ್. ನೋಡ್ಬೋದು ರಾಮು ಆ್ಯಂಡ್ ರಾಜು ಇಲ್ಲಿಲ್ಲ, ರಾಮು ಇಲ್ಲಿಲ್ಲ. ಸೊ ಈ ಆಪ್ಷನ್ ಆಗುತ್ತದೆ. 36ನೇ ಪ್ರಶ್ನೆ, ವೇರ್ ಡಿಡ್ ರಮಣ ಮಹರ್ಷಿ ಕೀಪ್ ದ ಎನಿಮಲ್ಸ್. ಫಾರೆಸ್ಟ್, ಆಶ್ರಮ, ಸ್ಕೂಲ್, ನಾನ್ ಆಫ್ ದಿಸ್. ಇಲ್ಲಿ ನೋಡ್ಬೋದು ವೇರ್ ಡಿಡ್ ರಮಣ ಮಹರ್ಷಿ ಕೀಪ್ ದ ಎನಿಮಲ್ಸ್. ಫಾರೆಸ್ಟ್, ಆಶ್ರಮ, ಸ್ಕೂಲ್, ನಾನ್ ಆಫ್ ದೀಸ್ ಅಂತಿದೆ. ಇಲ್ಲಿ ಆಶ್ರಮ ಆಗುತ್ತದೆ. ಇಲ್ಲಿ 36ನೇ ಪ್ರಶ್ನೆ ಆನ್ಸರ್ ಯಾವುದಾಯಿತು, ಇಲ್ಲಿ ಬಿ ಆಯಿತು. ನೆಕ್ಸ್ಟ್ 37ನೇ ಪ್ರಶ್ನೆ ನೋಡೋಣ.
ಇಲ್ಲಿ ನೋಡ್ಬೋದು 37ನೇ ಪ್ರಶ್ನೆ ಕೌಶಿಕ ವಾಜೆ ಕಿಂಗ್ ಸೇಜ್ ಸೋಲ್ಜರ್ ಸೇಜ್ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಕಿಂಗ್ ಆಗುತ್ತದೆ. ಕೌಶಿಕ ವಾಜೆ ಕಿಂಗ್. 37ನೇ ಪ್ರಶ್ನೆ ಆನ್ಸರ್ ಇಲ್ಲಿ ಎ ಆಯಿತು. ನೆಕ್ಸ್ಟ್ 38ನೇ ಪ್ರಶ್ನೆ ವೆನ್ ದ ಫಸ್ಟ್ ಬ್ರೇವರಿ ಅವಾರ್ಡ್ ಫಾರ್ ಚಿಲ್ಡ್ರನ್ ಗಿವನ್ ಇನ್ ಇಂಡಿಯಾ ಅಂತಿದೆ. 1945, ಇಲ್ಲಿ 1950, 1957, 2020 ಅಂತಿದೆ. ಇಲ್ಲಿ 1957 to 58 ಇದೆ. ಸೊ ಹಾಗಾಗಿ ಸಿ ಆಪ್ಷನ್ ಆಗುತ್ತದೆ. 38ನೇ ಪ್ರಶ್ನೆ ಆನ್ಸರು ಇಲ್ಲಿ ಸಿ ಆಪ್ಷನ್. ನೆಕ್ಸ್ಟ್ ಪ್ರಶ್ನೆ 39ನೇದು ಚೂಸ್ ದ ಕರೆಕ್ಟ್ ಸ್ಪೆಲ್ ವರ್ಡ್. ಇಲ್ಲಿ ಅನೌನ್ಸ್, ಇಲ್ಲಿ ನೋಡ್ಬೋದು ಅನೌನ್ಸ್, ಇಲ್ಲಿ ಅನೌನ್ಸ್ ಮತ್ತು ಇಲ್ಲಿ ಅನೌನ್ಸ್ ಅಂತಿದೆ. ಈ ಪ್ರಶ್ನೆ ಏನಿದೆ ಅಂದರೆ ಎಲ್ಲವೂ ಕೂಡ ಸೇಮ್ ಆನ್ಸರ್ ಬಂದಿದೆ. ಸೊ ಹಾಗಾಗಿ ಇದು ಕ್ವಶನ್ ರಾಂಗ್ ಇದೆ ಅಂತ ಹೇಳ್ಬೋದು. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವೊಂದು ಮಿಸ್ಟೇಕ್ ಆಗಿರ್ತದೆ. ನೆಕ್ಸ್ಟ್ ದ ಫುಲ್ ಫಾರ್ಮ್ ಆಫ್ ಇಸ್ರೋ ನೋಡ್ಬೋದು. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್, ಇಂಡಿಯನ್ ಸ್ಪೆಷಲ್ ರಿಸರ್ಚ್ ಆರ್ಗನೈಜೇಷನ್, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನ್, ಇಂಡಿಯನ್ ಸ್ಪೆಷಲ್ ರಿಫಾರ್ಮೇಷನ್ ಆರ್ಗನೈಜೇಷನ್ ಅಂತಿದೆಯಲ್ಲ, ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಆಗುತ್ತದೆ.